ಇನ್ನು ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಅಧ್ಯಕ್ಷ ರೇವಣ್ಣ ಅವರು ಎಚ್ ಎಂ ರೇವಣ್ಣ ಅವರು ಹೇಳ್ತಿರೋದು ಇಲ್ಲ ಸರ್ಕಾರಕ್ಕೆ ಬರ್ಡನ್ನೇ ಆಗಿಲ್ಲ, ರಾಜ್ಯ ಸರ್ಕಾರಕ್ಕೆ ಗ್ಯಾರಂಟಿ ಹೊರೆ ಆಗ್ತಿಲ್ಲ ಅಂತಾರೆ ಅವರು. 52,000 ಕೋಟಿ ಕಡಿಮೆ ಆದರೆ ಅಭಿವೃದ್ಧಿ ಕುಂಠಿತ ಆಗುತ್ತೆ. ಜನ ಸ್ವಯಂ ಪ್ರೇರಿತವಾಗಿ ಗ್ಯಾರಂಟಿ ಬಿಡಬೇಕು ಅಂತಕ್ಕಂಥ ಚರ್ಚೆ ಆಗ್ತಾ ಇದೆ. ಸತ್ತವರ ಖಾತೆಯಿಂದ ಹಣವನ್ನು ವಾಪಸ್ ಪಡಿಬೇಕು, ಅದೇ ಈ ಗೃಹಲಕ್ಷ್ಮಿ ಯೋಜನೆ ಸತ್ತವ್ರ ಖಾತೆಗೆಲ್ಲ ಹಾಕಿದಾರಲ್ಲ ಅದನ್ನು ಪಡಿಬೇಕು, ಸರ್ಕಾರಕ್ಕೇನು ಬರ್ಡನ್ ಆಗಿಲ್ಲ ಅಂತಾರಪ್ಪ. ಈ ಗ್ಯಾರಂಟಿ ಯೋಜನೆಗಳನ್ನು ಸರ್ಕಾರ ಪ್ರಥಮ ಕ್ಯಾಬಿನೆಟಲ್ಲೇ ತೀರ್ಮಾನ ಮಾಡಿ ಜಾರಿಗೆ ಕೊಟ್ಟಿದೆ. ಇದರ ಸರಿಯಾದ ರೀತಿಯಲ್ಲಿ ಜನರಿಗೆ ತಲುಪಬೇಕು ಅನ್ನೋ ದೃಷ್ಟಿಯಿಂದ ನಮ್ಮ ಆಯವ್ಯಯದಲ್ಲೇ 52,000 ಕೋಟಿ ರೂಪಾಯಿಗಳನ್ನು ನಿಗದಿನೂ ಮಾಡಿ ಇವತ್ತು 5 ಗ್ಯಾರಂಟಿಗಳನ್ನು ಜನರಿಗೆ ತಲುಪಿಸುವಂಥ ಕೆಲಸ ನಡೀತಾ ಇದೆ. ಆ ದೃಷ್ಟಿಯಲ್ಲಿ ನಾನು 22 ಜಿಲ್ಲೆಗಳನ್ನು ಕೂಡ ಪ್ರವಾಸ ಮಾಡಿ ಬಂದಿದ್ದೇನೆ. ಭಾಳ ಯಶಸ್ವಿಯಾಗಿ DBT ಮೂಲಕ ನೇರವಾಗಿ ಜನತೆಗೆ ಅವರ ಅಕೌಂಟ್ಗೆ ಯಾವುದೇ ಮಧ್ಯವರ್ತಿಗಳಿಲ್ಲದೆ ಭ್ರಷ್ಟಾಚಾರವನ್ನು ತಲುಪ್ತಾ ಇದೆ.